ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ 2026ನೇ ಸಾಲಿಗೆ ಏನು ಅಡ್ಮಿಷನ್ ಪ್ರಕ್ರಿಯೆ ಮುಂದೆ ನಡೀತದೆ. ಆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ಜಾಸ್ತಿ ಫೀಸ್ ವಸೂಲಿ ಮಾಡ್ತಾರಂತೆ. ಹಿಂದಿನ ವರ್ಷ ಪ್ರತಿ ವರ್ಷ ಕೂಡ ಕಂಪ್ಲೀಟ್ ಇರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ, ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಜೊತೆಗೆ ಇವ್ರು ಏನು ಮಾಡಿದ್ದಾರೆ, ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೂಡ ತಮ್ಮ ಒಂದು ಡಿಕ್ಲರೇಷನನ್ನು ಹಾಕಿದ್ದಾರೆ. ಯಾರು ಜಾಸ್ತಿ ವಸೂಲಿ ಮಾಡೋ ಹಾಗಿಲ್ಲ, ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಬಂದರೆ ಆ್ಯಕ್ಷನ್ ತೊಗೊತೀವಿ ಅಂಥೇಳಿ. ಅದನ್ನು ಒಂದು ಸಲ ಓದಿ ನಿಮಗೆ ಮಾಹಿತಿನ ಕೊಡ್ತೇನೆ. ಆಮೇಲೆ ನನ್ನ ಬಗ್ಗೆ ಒಪಿನಿಯನ್ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಅದು ನೋಟಿಫಿಕೇಶನ್ ಅಂದರೆ ಇದು ಒಂದು ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚುವರಿ ಶುಲ್ಕ ಕೇಳಿದರೆ ದೂರು ನೀಡಿ ಕೆ.ಇ. ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆ.ಇದವ್ರಿಗೂ ನೀವು ದೂರು ನೀಡ್ರಿ ಅಂತೇಳಿ. ನೋಡಿ, ನಾನು ಈಗ ಒಂದು ಕೆ.ಇದಲ್ಲಿ ಅಪ್ಡೇಟ್ಗಳನ್ನು ಮಾಡ್ತಾ ಒಂದು 5 ರಿಂದ 6 ವರ್ಷ ಆಯಿತು. ಪ್ರತಿ ವರ್ಷವೂ ಕೂಡ ಈ ರೀತಿ ಬರುತ್ತೆ, ದೂರು ನೀಡ್ರಿ ಅಂತೇಳಿ. ದೂರು ನೀಡಿದಾಗ ವಿದ್ಯಾರ್ಥಿ ಒಂದು ಮಾತ್ರ ವಿದ್ಯಾರ್ಥಿಗಳವರೆಲ್ಲ ಅವ್ರಿಗೆ ಕಾನೂನು ಗೊತ್ತಿರೋಂಗಿಲ್ಲ ಸರಿಯಾಗಿ. ಆಮೇಲೆ ಅವ್ರಿಗೆ ಸೀಟ್ ಸಿಗಬೇಕನ್ನೋ ಒತ್ತಡದಲ್ಲಿರ್ತಾರೆ. ಆ ಕಾಲೇಜಿಗೆ ವಿರುದ್ಧವಾಗಿ ದೂರು ನೀಡಲಿ ಎಷ್ಟು ಕೆಪಾಸಿಟಿ ಬರುತ್ತಾ? ಇನ್ ಕೇಸ್ ಆಫ್ ದೂರು ನೀಡಿದ್ರೆ ಅಂತ ತಿಳ್ಕೊರಿ, ಆ ಕಾಲೇಜಿಗೆ ಅಡ್ಮಿಷನ್ ಆದ್ರೆ ಅವ್ರು ಆರಾಮಾಗಿ ನೆಮ್ಮದಿಯಾಗಿರ್ಬೋದಾ? ನೋಡಿಕೊಂಡು ದೂರು ಕೊಟ್ಟಿರ್ತಾರಂತೇಳಿ ಅವ್ರ ಮೇಲೆ ಒಂಥರ ಮಾನಸಿಕ ಹಿಂಸೆಗಳನ್ನು ಕೊಡ್ತಾರೆ. ಇದೆಲ್ಲನೂ ಯೋಚನೆ ಮಾಡ್ಕೊಂಡು ವಿದ್ಯಾರ್ಥಿಗಳು ಯಾರು ಕೂಡ ಏನು ಹೇಳಕ್ಕೆ ಹೋಗೋದಿಲ್ಲ, ಸುಮ್ಮನೆ ಅನುಭವಿಸ್ತಾರೆ ಕಷ್ಟವನ್ನು. ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಬಂದು ನೋಡಿ, ಹಿಂದಿನ ವರ್ಷದ ಅಲ್ಲಿ ಕೂಡ ಸರ್ ನೋಡಿ, ನೀವು ಹೇಳಿದ್ರಿ 10 ವರ್ಷ ನಮ್ಮ BS ನರ್ಸಿಂಗದು 10,000 ರೂಪಾಯಿ ಫೀಸ್ ಇದೆ, ಅಲ್ಲಿ ಹೋದ್ಮೇಲೆ ನಮಗೆ 50,000 1 ಲಕ್ಷ ಮಟ್ಟ ಕೇಳ್ತಾ ಇದ್ದಾರೆ. ಯಾರಿಗೆ ಕಂಪ್ಲೇಂಟ್ ಮಾಡೋಣ? ಕೆ.ಇದು ಕಂಪ್ಲೇಂಟ್ ಮಾಡಿರಿ ಅಂತ. ಕೆ.ಇದವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಈ ಒಂದು ಪ್ರೈವೇಟ್ ಕಾಲೇಜಿನವರು ಡೋಂಟ್ ಕೇರ್, ಏನು ಮಾಡ್ಕೊತೀಯ ಮಾಡ್ಕೋ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ ವಿದ್ಯಾರ್ಥಿಗಳಿಗೆ. ಹಿಂಗಿರಬೇಕಾದ್ರೆ ಭಯದಲ್ಲಿರ್ತಾರೆ ವಿದ್ಯಾರ್ಥಿಗಳು. ಯಾರು ಬಂದು ಕಂಪ್ಲೇಂಟ್ ಮಾಡ್ತಾರೆ? ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದವರು, ದೊಡ್ಡ ದೊಡ್ಡ ಆಫೀಸರ್ ಇದ್ದರೆ ಏನಾದ್ರು ಬ್ಯಾಕ್ಗ್ರೌಂಡ್ ಇದ್ದವ್ರು ಮಾಡ್ಬೋದು. ಬಡ ವಿದ್ಯಾರ್ಥಿಗಳು ಹಿಂಗೆ ಕಂಪ್ಲೇಂಟ್ ಮಾಡ್ತಾರೆ. ಇದರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಪ್ರವೇಶ ಪರೀಕ್ಷೆ ಮೇಲ್ವಿಚಾರಣಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಸೊ ಅದಕ್ಕೆ ನೋಡಿರಿ, ಸರ್ಕಾರದ ನಡುವಿನ ಒಪ್ಪಂದಗಳ ಪ್ರಕಾರ 30,000 ರೂಪಾಯಿ ಕೌಶಲ್ಯ ಪ್ರಯೋಗಶಾಲಾ ಶುಲ್ಕ ತಗೋಬೇಕು. ಅಂದರೆ ಇಲ್ಲಿ ಮೆಡಿಕಲ್ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. 15,000 ರೂಪಾಯಿ ಇತರ ಸಂಗ್ರಹ ಮಾತ್ರ ಅವಕಾಶ, ಅಂದರೆ ಟೋಟಲ್ 45,000 ರೂಪಾಯಿ ಅಷ್ಟು ವಸೂಲಿ ಮಾಡ್ಕೊರಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ? ಆಮೇಲೆ ಹೆಚ್ಚಿಂದ ಏನಾದರೂ ವಸೂಲಿ ಮಾಡಕ್ಕೆ ಕುಂತ್ರಪ್ಪ ಅಂದರೆ ಅವ್ರ ಮೇಲೆ ಕೆಲ ಕಾಲೇಜಿನರು ಮತ್ತು ವಿದ್ಯಾರ್ಥಿಗಳಿಂದ ಮರುಪಾವತಿಸುವುದಾಗಿ ಕಾಲೇಜಿನ ಇತರ ಶುಲ್ಕ ಹಣ ಪಡೆಯುತ್ತಿರುವುದು ಆರೋಪಗಳಾಗಿವೆ. ಓಕೆ, ಇದರ ಬಗ್ಗೆ ರಾಮಚಂದ್ರ ಇವರು ಏನು ಹೇಳಿದಾರಪ್ಪ ಅಂತಂದರೆ, ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ, ಯಾರಾದರೂ ಒತ್ತಾಯಿಸಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತೇಳಿ. ಇದು ಮೆಡಿಕಲ್ ಕಾಲೇಜಿಗೆ ಐತೆ ಹಣೆ ಬರ. ಸರ್, ಇದೇ ರೀತಿಯಾಗಿ ನಾನು ನಮ್ಮ ಮಾನ್ಯ ನಿರ್ದೇಶಕರು ಪ್ರಸನ್ನ ಸರ್ ಅವರಿಗೆ ಡೈರೆಕ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರ್, ಇದು ಮೆಡಿಕಲ್ ಕಾಲೇಜಲ್ಲಿ ಮಾತ್ರ ಈ ಥರ ಆಗ್ತಾ ಇಲ್ಲ, ಎಲ್ಲ ಕೋರ್ಸಲ್ಲೂ ಕೂಡ ಆಗ್ತಾ ಇದೆ. ಸ್ಪೆಷಲಿ BS ನರ್ಸಿಂಗ್ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಅಭ್ಯರ್ಥಿ ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ಫೀಸ್ ಕೊಡೋಂಗಿದ್ರೆ ಕೆ ಎಕ್ಸಾಮ್ ಯಾಕೆ ಬರೀಬೇಕು? ಕೆ ಸಲುವಾಗಿ ಆಸಿಟ್ ಒಂದು ಯಾಕೆ ಕುಂದಿರಬೇಕು? ಪ್ರತಿ ವರ್ಷ ಸರ್ ಓಪನ್ ಆಗಿ ಹೇಳ್ತಾರೆ ಪ್ರೈವೇಟ್ ಕಾಲೇಜಿನವರು, 10,000 ರೂಪಾಯಿ ಫೀಸ್ ತಗೊಳ್ಳಲ್ಲಿ 10,000 ರೂಪಾಯಿ ಫೀಸ್ ತಗೊಳ್ಳಲ್ಲಿ ನಾನೇ ಹೇಳ್ತಾ ಇದ್ದೀನಲ್ಲ, 15,000 20,000 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿಲ್ಲ ಅಂತಿಲ್ಲ ಸರ್. ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ, 60,000 80,000 ಲಕ್ಷ ತನಕ ಫೀಸನ್ನು ಕೇಳ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರೆ, ಆಗೋದಿಲ್ಲ ಅಡ್ಮಿಷನ್ ತೊಗೊಳೋದಿಲ್ಲ, ತುಂಬ ಇಲ್ಲ ಅಂದ್ರೆ ಹೋಗಂತೇಳಿ. ಸರ್, ಅವ್ರ ಬಗ್ಗೆ ನೀವು ಹೇಳಿರಿ, ಹೋದ ವರ್ಷ ಹೇಳಿದಿರಿ, ಹಚ್ಚು ವರ್ಷ ಕೂಡ ಹೇಳಿದಿರಿ, ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿದ್ಯಾರ್ಥಿಗಳು ಕೂಡ ಮತ್ತು ಅನಿವಾರ್ಯತೆ ಸರ್, ಅದು ಸೀಟ್ ಸಿಗೋದಿಲ್ಲ ಅಂತೇಳಿ ಅಡ್ಮಿಷನ್ ಮಾಡಿಸ್ತಾರೆ. ತಗೊಳ್ಳಿ ಇಲ್ಲಂತಿಲ್ಲ, ಫೀಸನ್ನು ಜಾಸ್ತಿ ಮಾಡ್ಕೊಳ್ಳಿದಂತಿಲ್ಲ ಸರ್. ಏನಿದೆ ಸರ್ ಕಾಲೇಜ್ಗಳಲ್ಲಿ, ಒಂದಷ್ಟು ಕಾಲೇಜ್ಗಳಲ್ಲಿ ಅಂತ ಹೇಳಕ್ಕೆ ನಾವು ಹೋಗ್ಬೇಡ್ರಿ, ಅಷ್ಟು ಏನು ಫೆಸಿಲಿಟಿ ಇಲ್ಲ, ಏನಿಲ್ಲ, ಸುಮ್ಮನೆ ದುಡ್ಡನ್ನು ವಸೂಲಿ ಮಾಡೋದು ವಿದ್ಯಾರ್ಥಿಗಳನ್ನ, ಅದು ಫೀಸ್ ಇದು ಫೀಸ್ ಅಂತೇಳಿ. ಇದು ಮೆಡಿಕಲ್ ಕಾಲೇಜಲ್ಲಿ ಮಾತ್ರ ಆಗಿಲ್ಲ ಸರ್, ಇದು ಎಲ್ಲ ಇದು ನರ್ಸಿಂಗ್ ಕಾಲೇಜುಗಳಲ್ಲಿ, BS ನರ್ಸಿಂಗು, BPT ಕಾಲೇಜು, AHS ಕಾಲೇಜುಗಳಲ್ಲಿ ನೀವು ಅನ್ಕೋಬೋದು ಏನಪ್ಪ ಅಂದರೆ, ನಮ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತೇಳಿ. ಸರ್ ನೋಡ್ರಿ, ಕಂಪ್ಲೇಂಟ್ ಕೊಡೋದೇನು ದೊಡ್ಡದಲ್ಲ ಸರ್, ಆ್ಯಕ್ಷನ್ ಆಗಬೇಕಲ್ಲ ಸರ್, ಆ್ಯಕ್ಷನ್ ಆಗಬೇಕಲ್ಲ. ಅಥವಾ ಆ್ಯಕ್ಷನ್ ನಾವು ಕಂಪ್ಲೇಂಟ್ ಕೊಡೋದು ದೊಡ್ಡದಲ್ಲ ಸರ್, ಆದರೆ ಆ ವಿದ್ಯಾರ್ಥಿಯಲ್ಲಿ ಭಾಳ ಬೇಕಲ್ಲ. ಆ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾನೆ ಅವನು ಮಾನಸಿಕ ಹಿಂಸೆ ತಡ್ಕೊಳ್ಳೋಕೆ ಯಾರು ಸರ್? ಅವ್ನು ಸಪೋರ್ಟ್ ಮಾಡೋರು ಯಾರು? ಮುಂದೆ ಅವನ ಮೇಲೆ ಕನೆಕ್ಟ್ ಬಿಡ್ತಾರೆ ಮ್ಯಾನೇಜ್ಮೆಂಟ್ನವರು, ಇವನೇ ಕಂಪ್ಲೇಂಟ್ ಮಾಡಿದ್ದಂತ. ಅದಕ್ಕೇನು ನೀವು ಕ್ರಮ ತೆಗೆದುಕೊಂತೀರಿ? ಅದು ಇಂಪಾರ್ಟೆಂಟ್ ಅಲ್ಲ ಸರ್. ಸುಮ್ಮನೆ ಪೇಪರಲ್ಲಿ ಬಂದ್ಬಿಡ್ತು, ಅಥವಾ ನೀವು ಪ್ರಕಟಣೆ ಹೊರಿಸ್ಬಿಟ್ರಿ, ಟ್ವಿಟರಲ್ಲಿ ಹಾಕಿಬಿಟ್ರಿ, ಯಾರೋ ವಸೂಲಿ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತೇಳಿ. ವಿದ್ಯಾರ್ಥಿಗಳು ಮುಂದೆ ಬರಬೇಕಲ್ಲ ಸರ್. ನೀವು ಅನ್ಕೊಂತೀರಿ ಬರಬೇಕಂತೇಳಿ, ಬಂದರೆ ಅವ್ರ ಎಜುಕೇಷನ್ ಸರ್ ಇದನ್ನೇ ಜಗಳ ಮಾಡ್ತಾ ನಿಂತ್ಬಿಟ್ರೆ, ಮಾನಸಿಕ ಮೊದಲೇ ಕಷ್ಟಪಟ್ಟು ಅವ್ರು ಮೆಚೂರ್ಡ್ ಅಲ್ಲ ಸರ್. ಅವರೆಲ್ಲ 17 ವಯಸ್ಸಿನ ವಿದ್ಯಾರ್ಥಿಗಳು, ಅವ್ರೇನು ದೊಡ್ಡ ಹೋರಾಟ ಮಾಡೋಕ್ಕಾಗತ್ತಾ? ಮಾಡ್ಬೋದು, ಮಾಡಿದಾರಿಲ್ಲ ಅಂತಿಲ್ಲ. ಇಂಜಿನಿಯರಿಂಗದಲ್ಲಿ ಸಂಘ ಹಿಂಗ ಕಟ್ಕೊಂಡು ಮಾಡಿದಾರಿಲ್ಲ ಅಂತಿಲ್ಲ, ಪ್ರತಿಯೊಬ್ಬರು ಮಾಡಬೇಕಲ್ಲ. ನಮ್ಮ BS ನರ್ಸಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, BPT ಯಾರು ಸ್ಟ್ರಾಂಗ್ ಇಲ್ಲ, AHS ಯಾರು ಸ್ಟ್ರಾಂಗ್ ಇಲ್ಲ.
ಒಂದೇ ಹೇಳೋದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನೀವು ಗುಪ್ತವಾಗಿ ನೀವೇ ಆಕ್ಷನ್ ಹೋಗ್ರಲ್ಲ, ನೀವೇ ಒಂದು ಸ್ಟೂಡೆಂಟನ್ನು ಜೊತೆಗೆ ಹೋಗ್ರಿ, ಯಾರನ್ನೋ ಒಬ್ಬರು ಅನ್ನೋನು ಕರ್ಕೊಂಡು ಹೋಗ್ರಿ. ಅವಾಗ ನಿಮ್ಗೆ ರೆಡ್ ಹ್ಯಾಂಡ್ ಸಿಕ್ಕೊಂಡ್ಬಿಡ್ತಾರೆ. ಎಷ್ಟು ಬೇಕು ಕಾಲೇಜ್ ನಿಮಗೆ, ಬನ್ನಿ, ಬೇಕಾದ್ರೆ ಅಡ್ಮಿಷನ್ ಟೈಮಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನಾನು ನಿಂತು ನಿಮ್ಗೆ 4-5 ಕಾಲೇಜ್ ವಿಸಿಟ್ ಮಾಡೋಣ, ಒಂದು ಆರ್ಡರ್ ಕಾಪಿ ತೊಗೊಂಡು ಹೋಗೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ. ಮಾಸ್ಕ್ ಹಾಕೊಂಡು ಬರ್ರಿ. ಬೇಕಾದ್ರೆ ಎಷ್ಟು ಕಾಲೇಜ್ಗಳು ಇಲ್ಲ ನಿಮಗೆ, ಓಪನ್ ಆಗಿ ಹೇಳ್ತಾರ ಅವ್ರು, ಏನಕ್ಕೆ ಇದಾರು, ಏನು ಮಾಡ್ಕೊಳ್ಳಿ ಅಂತ ಇನ್ನೂ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಪ್ರತಿ ವರ್ಷ ಸರ್ ಇದು ಇದೇ ರೀತಿ ಆಗ್ತಿರುವಂಥದ್ದು. ಇದರ ಮೇಲೆ ಏನಾದರೂ ಒಂದು ಫೀ ಜಾಸ್ತಿ ಮಾಡಿ, ಇಲ್ಲಂತಿಲ್ಲ. ಎಲ್ಲ ಪ್ರೈವೇಟ್ ಕಾಲೇಜ್ಗಳನ್ನು ಕರ್ಕೊಂಡ್ಬಂದು ಕೂತ್ಕೊಂಡು ಗೌರ್ಮೆಂಟ್ ಫೀಸಿಗೆ ನೋಡಪ್ಪ, ನೀ 10,000 ಪ್ಲಸ್ ಇಷ್ಟೇ ಮ್ಯಾಗ ತಗೋ, ನೀನು ಅದಕ್ಕಿಂತ ತಗೋಬೇಡ ಅಂತ ಕ್ಲಿಯರ್ ಕಟ್ ನಿಟ್ಟಾಗಿ ಆಕ್ಷನ್ ತಗೊಂಡ್ರೆ ನಮ್ಮ BS ನರ್ಸಿಂಗ್ ಬಾಳ್ಬೋದು, BPT ವಿದ್ಯಾರ್ಥಿಗಳು ಬಾಳ್ಬೋದು, AHS ವಿದ್ಯಾರ್ಥಿಗಳು ಬಾಳ್ಬೋದು. ಇದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಏನು ವ್ಯತ್ಯಾಸನೇ ಇಲ್ಲ. ನಾನು ನೋಡಿದಂಗೆ ಏನು ವ್ಯತ್ಯಾಸ ಇಲ್ಲ, ಏನು ಒಳದೇ ಇಲ್ಲ, ಹೆದರಿಕೆನೇ ಇಲ್ಲ ಯಾರ್ದು ಕಾಲೇಜ್ಗಳಲ್ಲಿ. ಅದನ್ನು ಸ್ವಲ್ಪ ನೀವು ತಡಿಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಮುಖಾಂತರ.